ಕಲೆಕ್ಷನ್ ಏನೋ ಡೌನ್ ಇದೆ ಅಂತ ಕೇಳ್ಪಟ್ಟೆ. ಹೌದು ಸರ್, ಸ್ವಲ್ಪ ಕಮ್ಮಿ ಇದೆ. ನಾನು ಯಾವ್ದನ್ನು ಸುಳ್ಳು ಹೇಳ್ಬಾರ್ದು. ಪಾಸಿಟಿವ್ ಹೌದು, ಅಂದ್ರೆ ನಮ್ಗೆ ಅದ್ರ ಮಧ್ಯದಲ್ಲೂ ಒಂದಷ್ಟು ಒಳ್ಳೆ ರಿವ್ಯೂಸ್ ಬಂದಿದೆ. ಅಂಡ್ ನಾವು ಇನ್ನು ಪಿಕಪ್ ಆಗ್ಬೋದೇನೋ ಅಂತ ಒಂದು ಪ್ರಯತ್ನದಲ್ಲೇ ನಾವು ಇದೀವಿ ಸರ್. ನಮ್ ಕೈಲಿ ಆದಷ್ಟು ನಾವು ಈಗ್ಲೂ ಪ್ರಚಾರ ಮಾಡ್ತಾ ಇದೀವಿ. ಆ ಸಿನಿಮಾನ ಮತ್ತಷ್ಟು ಜನಕ್ಕೆ ತಲುಪಿಸ್ಬೇಕು ಅನ್ನೋಷ್ಟು ಒಂದು ಪ್ರಯತ್ನದಲ್ಲಿ ನಮ್ಮ ತಂಡ ಇನ್ನೂ ನಾವು ತೊಡಗಿದೀವಿ ಸರ್. ಏನ್ ವಿಶೇಷತೆ ಸರ್? ಸರ್, ನಿಂದಿಯ ಬರದ ಮ್ಯಾಗ ಮೂಲತಃ ಒಬ್ಬ ತಾಯಿ ಮಗನ ಬಾಂಧವ್ಯ ಹೇಳುವಂತ ಒಂದು ಕತೆ ಸರ್. ಆ ತಾಯಿ ಮಗನ ಬಾಂಧವ್ಯನೇ ಒಂದು ವಿಶೇಷ. ಆಮೇಲೆ ಇದು ನಾವು ಪುಟ 1 ಪುಟ 2 ಅಂತ 2 ಭಾಗಗಳಾಗಿ ನಾವು ಮಾಡ್ಕೊಂಡಿದೀವಿ ಸರ್. ಅದು ಇನ್ನೊಂದು ಡಿಫ್ರೆನ್ಸ್ ನಮ್ಮ ಸಿನಿಮಾದಲ್ಲಿ. ಡಿಫ್ರೆಂಟ್ ಅಂದ್ರೆ ಅದೇ ಕಂಟಿನ್ಯೂ ಟು ಬಿ ಕಂಟಿನ್ಯೂ. ಹೌದು, ಎರಡನೇ ಭಾಗ ಮಾಡ್ತಿದ್ದೀರಿ. ಹೌದು. ಈ ಪುಟ 1 ಕೊನೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ಒಂದು ಹೊಸ ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ. ಅದು ಪಂಕಜ್, ಎಸ್ ನಾರಾಯಣ್ ಅವರ ಮಗ ಪಂಕಜ್ ಅವ್ರು ಮಾಡಿದ್ದಾರೆ. ಸೊ ಆ ಕ್ಯಾರೆಕ್ಟರ್ ಎಂಟರ್ ಆದ್ಮೇಲೆ ಇವ್ರು ಯಾರು, ಆಮೇಲೆ ನಾನ್ ಯಾರು, ಈಗ ಅವ್ರು ಯಾರು ನಾನ್ ಯಾರು ಅನ್ನೋದೇ ಒಂದು ಕ್ಯೂರಿಯಾಸಿಟಿ. ಸಿನಿಮಾ ಇಂಡಸ್ಟ್ರಿಲಿ ನೀವು ಚಿರಕಾಲವಾಗಿರ್ತೀರಿ ಅನ್ನೋದಕ್ಕೆ ಇದೊಂದು ಟು ಬಿ ಕಂಟಿನ್ಯೂಡ್ ನಿಮ್ ಲೈಫ್ ಅಲ್ಲೂ. ವಾವ್ ಸರ್, ನಾ ಇದನ್ನ ಯೋಚನೆ ಮಾಡಿಲ್ಲ. ಥ್ಯಾಂಕ್ ಯು ನೀವು ಹೇಳಿದ್ಕೆ. ಇದೊಂಥರ ಸಿಂಬಾಲಿಕ್ ಅಂತ ಅನ್ನಿಸ್ತಾ ಇದೆ. ನನಗೂ ಅದೇ ಆಸೆ ಇದೆ ಸರ್, ಚಿತ್ರರಂಗದಲ್ಲಿ ಇನ್ನಷ್ಟು ತೊಡಗಿ ಬ್ಯುಸಿ ಆಗ್ಬೇಕು ಚಿತ್ರರಂಗದಲ್ಲಿ ಅನ್ನೋದು ನನ್ನ ಆಸೆ ಸರ್.